ರಶ್ಮಿಕಾ ಮಂದಣ್ಣ ವಿಜಯ್ ದೇವರಕೊಂಡ ಮದುವೆ ಆದ್ಮೇಲೆ ಈ ಜೋಡಿಯನ್ನ ಕೊಂಡಾಡುವವರು ಕೂಡ ಜಾಸ್ತಿ ಆಗಿದ್ದಾರೆ. ಯಾಕಂದ್ರೆ ಒಂದಷ್ಟು ಸ್ಫೂರ್ತಿದಾಯಕ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಹಾಗೆ ರಶ್ಮಿಕಾ ಮಂದಣ್ಣ ಸದಾ ಧರಿಸುವ ಮಾಂಗಲ್ಯ ಹಾಗೂ ಕಾಲುಂಗುರದ ವಿಚಾರಕ್ಕೂ ಹೆಚ್ಚು ಸುದ್ದಿಯಾಗಿದ್ದಾರೆ. ಇತ್ತೀಚೆಗೆ ರಶ್ಮಿಕಾ ತಮ್ಮ ಸಿನಿಮಾದ ಪ್ರಚಾರಕ್ಕಾಗಿ ಓಡಾಟ ನಡೆಸಿದ್ರು. ಆಗ ಒಂದಷ್ಟು ಮಂದಿ ವಿಜಯ್ಗೆ ಸಲಹೆಗಳನ್ನ ನೀಡಿದ್ರು. ವಿಜಯ್ ಅವರೇ, ನಿಮ್ಗೆ ಮಗು ಬೇಡ, ಆಲ್ರೆಡಿ ನಿಮ್ಮ ಮನೆಯಲ್ಲಿ ಮಗು ಇದೆ ಅಂತ. ಇದೀಗ ಸುದ್ದಿ ಆಗ್ತಾ ಇರೋದು ರಶ್ಮಿಕಾ ಮಂದಣ್ಣ ತಮ್ಮ ಹೆಸರನ್ನ ಬದಲಿಸಿಕೊಂಡಿದ್ದಾರೆ ಅನ್ನೋದು. ವಿಜಯ್ ದೇವರಕೊಂಡ ಮತ್ತು ರಶ್ಮಿಕಾ ಮಂದಣ್ಣ ಟಾಲಿವುಡ್ನ ಅತ್ಯಂತ ಜನಪ್ರಿಯ ಜೋಡಿಗಳಲ್ಲಿ ಒಂದು. ಅವರ ವೈಯಕ್ತಿಕ ಜೀವನದ ಬಗ್ಗೆ ಹಲವು ಸುದ್ದಿಗಳು ಕೆಲವು ಸಮಯದಲ್ಲಿ ವೈರಲ್ ಆಗ್ತಾ ಇದ್ರು ಕೂಡ ಇತ್ತೀಚೆಗೆ ತೆಲಂಗಾಣದ ತುಮ್ಮನ್ಪೇಟೆಯಲ್ಲಿ ನಡೆದ ವಿಶೇಷ ಕಾರ್ಯಕ್ರಮದಲ್ಲಿ ಈ ಜೋಡಿ ಮತ್ತೊಮ್ಮೆ ಎಲ್ಲರ ಗಮನ ಸೆಳೆದಿದ್ದಾರೆ. ಇತ್ತೀಚೆಗೆ ವಿಜಯ್ ದೇವರಕೊಂಡ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ವೇದಿಕೆಯಲ್ಲಿ ಭಾವನಾತ್ಮಕವಾಗಿ ಪೋಸ್ಟ್ ಅನ್ನು ಹಂಚಿಕೊಂಡಿದ್ದಾರೆ. ನಾವು ನನ್ನ ತಂದೆ ಜನಿಸಿದ ಸಣ್ಣ ಹಳ್ಳಿಯಾದ ತುಮ್ಮನ್ಪೇಟೆಗೆ ಹೋಗುತ್ತಿದ್ದೇವೆ. ಫೆಬ್ರವರಿಯಲ್ಲಿ ರಶ್ಮಿಕಾ ಮತ್ತು ನಾನು ಒಟ್ಟಿಗೆ ಒಂದು ಸಣ್ಣ ಕನಸನ್ನ ಪ್ರಾರಂಭಿಸಿದ್ದೆವು. ತೆಲಂಗಾಣದ ಅಚಂಪೇಟ ಮಂಡಲದ 9 ಮತ್ತು 10ನೇ ತರಗತಿ ವಿದ್ಯಾರ್ಥಿಗಳ ಕಷ್ಟಗಳನ್ನ ಗುರುತಿಸಿ ಅವರನ್ನ ಗೌರವಿಸಲು ನಾವು ನಿರ್ಧರಿಸಿದ್ದೇವೆ ಎಂದು ಅವರು ಹೇಳಿಕೊಂಡಿದ್ರು. ಅದರಂತೆ ವಿಜಯ್ ದೇವರಕೊಂಡ ಅವರ ಹುಟ್ಟೂರು ತುಮ್ಮನ್ಪೇಟೆಯಲ್ಲಿ ವಿದ್ಯಾರ್ಥಿಗಳನ್ನ ಅಭಿನಂದಿಸುವ ಭವ್ಯ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು. ಸರ್ಕಾರಿ ಶಾಲೆಗಳಲ್ಲಿ ಓದುತ್ತಿರುವ 9 ಮತ್ತು 10ನೇ ತರಗತಿಯ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಕ ಬಹುಮಾನಗಳನ್ನು ನೀಡುವ ಕಾರ್ಯಕ್ರಮದಲ್ಲಿ ವಿಜಯ್ ಮತ್ತು ರಶ್ಮಿಕಾ ಭಾಗವಹಿಸಿದ್ರು. ಈ ಕಾರ್ಯಕ್ರಮದ ಮೂಲಕ 180 ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ನೆರವು ನೀಡಲಾಯಿತು. ಆದ್ರೆ ಈ ಸಮಾರಂಭದಲ್ಲಿ ಎಲ್ಲರ ಗಮನ ಸೆಳೆದಿದ್ದು ರಶ್ಮಿಕಾ ಅವರ ಹೆಸರು. ಕಾರ್ಯಕ್ರಮದಲ್ಲಿ ಮಾತನಾಡುತ್ತಾ ರಶ್ಮಿಕಾ ತಮ್ಮನ್ನ ರಶ್ಮಿಕಾ ಮಂದಣ್ಣ ದೇವರಕೊಂಡ ಎಂದು ಪರಿಚಯಿಸಿಕೊಂಡ್ರು. ಆ ಮಾತುಗಳನ್ನ ಕೇಳಿ ರಶ್ಮಿಕಾ ಅವರ ಅತ್ತೆ ಸೇರಿದಂತೆ ಹಾಜರಿದ್ದ ಎಲ್ಲರೂ ತುಂಬಾನೇ ಸಂತೋಷ ಪಟ್ರು. ಇದರೊಂದಿಗೆ ಅಭಿಮಾನಿಗಳು ಕೂಡ ತಮ್ಮ ಸಂತೋಷವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತು ಈ ದಂಪತಿಯ ಮೇಲೆ ಪ್ರೀತಿ ಮತ್ತು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ತುಮ್ಮನ್ಪೇಟೆಗೆ ಆಗಮಿಸಿದ ವಿಜಯ್ ಮತ್ತು ರಶ್ಮಿಕಾ ಅವರನ್ನ ಗ್ರಾಮಸ್ಥರು ಭವ್ಯ ಸ್ವಾಗತವನ್ನ ನೀಡಿದ್ರು. ತಾರಾ ದಂಪತಿಗಳು ಸ್ಥಳೀಯರೊಂದಿಗೆ ಸಂವಹನ ನಡೆಸಿ ವಿದ್ಯಾರ್ಥಿಗಳೊಂದಿಗೆ ತಮ್ಮ ಭವಿಷ್ಯದ ಗುರಿಗಳ ಬಗ್ಗೆ ಮಾತನಾಡಿದ್ರು. ಶಿಕ್ಷಣವು ಜೀವನವನ್ನ ಬದಲಾಯಿಸುವ ಶಕ್ತಿಯಾಗಿದೆ ಮತ್ತು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ದೊಡ್ಡ ಕನಸುಗಳನ್ನ ಕಾಣಬೇಕು ಅಂತ ವಿಜಯ್ ಹೇಳಿರುವುದಾಗಿ ವರದಿಯಾಗಿದೆ. ವಿಜಯ್ ದೇವರಕೊಂಡ ಅವರ ಕುಟುಂಬವು ತುಮ್ಮನ್ಪೇಟೆಯೊಂದಿಗೆ ವಿಶೇಷ ಸಂಬಂಧವನ್ನ ಹೊಂದಿದೆ. ಅವರ ಮದುವೆಯ ನಂತರವೂ ದಂಪತಿ ಅನೇಕ ಬಾರಿ ಗ್ರಾಮಕ್ಕೆ ಭೇಟಿ ನೀಡಿದ್ರು. ಅವರು ಅಲ್ಲಿ ಸತ್ಯನಾರಾಯಣ ಸ್ವಾಮಿ ವ್ರತ ಮತ್ತು ಗೃಹ ಪ್ರವೇಶದಂತಹ ಕಾರ್ಯಕ್ರಮಗಳನ್ನು ಸಹ ಆಯೋಜನೆ ಮಾಡಿದ್ರು. ಗ್ರಾಮಸ್ಥರು ಅವರ ಕುಟುಂಬ ಸದಸ್ಯರಂತೆ ನೋಡಿಕೊಳ್ಳುತ್ತಾರೆ ಎಂಬುದು ಗಮನಾರ್ಹ. ಸಿನಿಮಾಗಳ ವಿಷಯಕ್ಕೆ ಬಂದ್ರೆ ವಿಜಯ್ ದೇವರಕೊಂಡ ಪ್ರಸ್ತುತ ಹಲವಾರು ದೊಡ್ಡ ಯೋಜನೆಗಳಲ್ಲಿ ನಿರತರಾಗಿದ್ದಾರೆ. ಮತ್ತೊಂದೆಡೆ ರಶ್ಮಿಕಾ ಮಂದಣ್ಣ ಕೂಡ ಪ್ಯಾನ್ ಇಂಡಿಯಾ ಚಿತ್ರಗಳಲ್ಲಿ ನಟಿಸುವ ಮೂಲಕ ತಮ್ಮ ವೃತ್ತಿ ಜೀವನದಲ್ಲಿ ಮರಳುತ್ತಾ ಇದ್ದಾರೆ. ಆದಾಗ್ಯೂ ಅವರ ಬಿಡುವಿಲ್ಲದ ವೇಳಾಪಟ್ಟಿಯ ಹೊರತಾಗಿಯೂ ಅವರು ಇನ್ನೂ ಸಾಮಾಜಿಕ ಸೇವಾ ಕಾರ್ಯಕ್ರಮಗಳಿಗೆ ಸಮಯವನ್ನ ವಿನಿಯೋಗಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಮತ್ತು ಯುವಕರಿಗೆ ಸ್ಫೂರ್ತಿಯಾಗಿ ಉಳಿದಿದ್ದಾರೆ. ಒಟ್ನಲ್ಲಿ ತೆರೆಯ ಮೇಲೆ ಪ್ರೇಮ ಜೋಡಿಯಾಗಿ ಕಾಣಿಸಿಕೊಂಡ ವಿಜಯ್ ದೇವರಕೊಂಡ ಮತ್ತು ರಶ್ಮಿಕಾ ಮಂದಣ್ಣ ಈಗ ನಿಜ ಜೀವನದಲ್ಲಿಯೂ ಸಮಾಜಕ್ಕೆ ಮಾದರಿಯಾಗಿದ್ದು ತಮ್ಮ ಪುಟ್ಟ ಕನಸನ್ನ ನೂರಾರು ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ಪರಿವರ್ತಿಸ್ತಾ ಇದ್ದಾರೆ. ಇನ್ನೊಂದು ವಿಚಾರ ಅಂದ್ರೆ ರಶ್ಮಿಕಾ ಹಾಗೂ ಅವರ ಅತ್ತೆಯ ಬಾಂಡಿಂಗ್ ತುಂಬಾನೇ ಚೆನ್ನಾಗಿದೆ. ಶೂಟಿಂಗ್ಗೆ ಈ ಮೊದಲೆಲ್ಲ ಅವರ ತಾಯಿ ಸುಮನ್ ಮಂದಣ್ಣ ಜೊತೆ ಹೋಗ್ತಾ ಇದ್ರು. ಆದ್ರೆ ಮದುವೆಯ ಬಳಿಕ ಅತ್ತೆಯ ಜೊತೆಗೆ ರಶ್ಮಿಕಾ ಹೋಗ್ತಾ ಇದ್ದಾರೆ. ರಶ್ಮಿಕಾ ತನ್ನ ಗಂಡನ ಮನೆಯ ಹೆಸರನ್ನು ಸೇರಿಸಿ ಹೇಳಿದ್ದು ಅವರ ಅತ್ತೆಗೆ ಡಬ್ಬಲ್ ಖುಷಿಯನ್ನ ನೀಡಿದೆ.